ಸ್ನೇಹಿತರೆ, ಏನು ನೋಡ್ತಾ ಇದ್ರೆ ಇದು ಅನಗನಹಳ್ಳಿ ಗ್ರಾಮದ ಗೋಪಾಲ್ಪುರ ಎಂಬ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುವಂಥ ಒಂದು ಹಳ್ಳಿ. ಇದು ಅಂಗನವಾಡಿ ಕಟ್ಟಡ. ಈ ಅಂಗನವಾಡಿ ಕಟ್ಟಡ ಸತತ 6 ವರ್ಷಗಳಿಂದ ಕುಂಠಿತವಾಗಿ ಬಿದ್ದಿದೆ, ಅನುದಾನ ಇಲ್ಲದೆ. ಮಾನ್ಯ ಇದರ ವ್ಯಾಪ್ತಿ ಬರುವಂಥ ಚಾಮುಂಡೇಶ್ವರಿ MLA GT ದೇವೇಗೌಡರು ಇದನ್ನು ಡೆವಲಪ್ಮೆಂಟ್ ಮಾಡಿ ಅಂದರೆ ಬಹುಶಃ ಅವರು ತಮ್ಮ ವ್ಯಾಪ್ತಿಯ ತಮ್ಮನ್ನು ಹೇಳಿಲ್ವೇ, ಅದು ಇದೇ ಈ ಅಂಗನವಾಡಿಯ ಅರ್ಧಂಬರ್ಧ ಕಟ್ಟಡ ಪಕ್ಕದಲ್ಲಿ ಸಮುದಾಯ ಭವನ ಇದೆ. ಅದು ಸಮುದಾಯ ಭವನ ಅರ್ಧಂಬರ್ಧ ನಿಂತಿತ್ತು. ಅದಕ್ಕೆ ಅನುದಾನ ಬಿಡುಗಡೆ ಮಾಡಿಕೊಂಡು ಸಮುದಾಯ ಭವನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರು ತಿಳ್ಕೊಬೇಕು, ಇದೇನು ಬಹುಶಃ ನಮಗೆ ಇವತ್ತಿನ ವ್ಯವಸ್ಥೆ ಬೇಕಾಗಿರೋದು ಸಮುದಾಯ ಭವನ ಇಲ್ಲ, ಅಲ್ಲಿನ ನಮ್ಮ ರೈತ ಮಕ್ಕಳರ ಅಂಗನವಾಡಿಗೆ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಬೇಕಾಗಿತ್ತ ಅಂತ ಮೂಲಭೂತ ಸೌಕರ್ಯವನ್ನು ನಾವು ಕೇಳ್ಕೋಬೇಕು. ಬಹುಶಃ ಇವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಗನ ಬರ್ತ್ಡೇ ಮಾಡ್ತಾರೆ. ಅದರಲ್ಲೇ ಸ್ವಲ್ಪ ಅನುದಾನವನ್ನು ಕೊಟ್ಟಿದ್ರೆ ಬಹುಶಃ ಏನಾದ್ರು ಉದ್ಧಾರ ಸ್ಟಾರ್ಟ್ ಮಾಡಿ. ಅಲ್ಲ, ಬಿಲ್ ಆಗೋದು ನಿಮಗೂ ಸಂಬಂಧ ಇಲ್ಲ. ನೀವು ಈಗ ಬಂದು ಎಷ್ಟು ದಿನ ಆಯ್ತು? ಏನಣ್ಣ ನನ್ನ ಹೆಸರು ನಿಂದು? ಸುದೀಪ್ ಅಂತ. ಅವಾಗ ಎಷ್ಟು ದಿನ ಆಯ್ತು ಕೆಲಸ ಸ್ಟಾರ್ಟ್ ಮಾಡಿ? ಈಗ 3 ದಿನ ಆಯ್ತು ಸ್ಟಾರ್ಟ್ ಮಾಡಿ. ಎಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀರಾ. ಈಗ ನೀವು ಎಷ್ಟು ಜನ ಇದ್ದೀರಾ ಕೆಲಸಗಾರರು ಟೋಟಲು? ನೀವು ಇಲ್ಲಿವ್ರಣ್ಣ, ನೀವು ಸ್ಥಳೀಯರ? ನೀವು ಎಷ್ಟು ದಿನ ಆಯ್ತಮ್ಮ? 3 ದಿನ ಆಯಿತು ಕೆಲಸ ಸ್ಟಾರ್ಟ್ ಮಾಡಿ. ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೊತಿದ್ದೀರಾ? ಸಿಗರೇಟ್ ಪ್ಯಾಕು, ಎಣ್ಣೆ ಪ್ಯಾಕು, ಏನು ಬೀಡಿ? ಸ್ನೇಹಿತರೆ, ಹೇಳಿ. ಅದೇನೇ ಸರ್, ಈಗೇನಿಗೆ ಸಮುದಾಯ ಭವನ ಇದು ಅಂಗನವಾಡಿನ ನಡೀತಾ ಇರೋದು? ಅಂಗನವಾಡಿ ಅಂದರೆ ಸಮುದಾಯ ಭವನ, ಬಟ್ ಈಗ ಯೋಜನೆಯಿಂದ ನರೇಗಾ ಯೋಜನೆ ಆಲ್ಮೋಸ್ಟ್ ಅಲ್ಲಿಂದ ಶುರುವಾಗಿರೋದು ಸ್ಕೀಮು. ಲಾಸ್ಟ್ ನರಹರಿ ಅವ್ರು ಕೇಳಿದ್ಕೆ ಅವರು 3.5 ಲಕ್ಷ ಏನೋ ಬಂದಿದೆ. ಅದು ಬಿಟ್ಟು ಇನ್ನೂ ಒಂದು 5 ಲಕ್ಷ ಚಿಲ್ಲರೆ ಬರಬೇಕು ಸರ್, ಮಕ್ಕಳ ಮಹಿಳಾ ಇಲಾಖೆಯಿಂದ ಬರಬೇಕು ಅಂತಂದ್ರು. ಇದು ಅಂಗನವಾಡಿಗೆ ಬರ್ತಾ ಇರೋದಾ ಅಥವಾ ಸಮುದಾಯಕ್ಕೆ ಬರ್ತಾ ಇರೋದು ಅಂತ ಕನ್ಫ್ಯೂಷನ್. ಹಾಂ, ಅಲ್ಲ, ಮಕ್ಕಳಿಗೆ ಶಿಕ್ಷಣ ಬೇಕು, ಆಯ್ತು. ಅದನ್ನು ಮುಖ್ಯವಾಗಿ ಈಗ ಸಮುದಾಯ ಭವನ ಕಟ್ಕೊಂಡು ಗ್ರಾಮಸ್ಥರು ಇದಕ್ಕೆಲ್ಲ ನೀವು ಕೇಳಬೇಕಲ್ಲ, ಒತ್ತಡ ಹಾಕಿ. ಹಾಂ, ಅಂಗನವಾಡಿನ 6 ವರ್ಷ ಆಯಿತು. 6 ವರ್ಷದಿಂದ ಅದು ಪೂರ್ಣಗೊಂಡಿಲ್ಲ. ನಾನು ಅವ್ರಿಗೆ ಹೇಳಿದ್ದೀನಿ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೇಳಿದ್ದೀನಿ, ಯಾರು ಇದ್ರ ಬಗ್ಗೆ ಗಮನ. ಬಟ್ ಈಗ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಹೇಳ್ತಾ ಇರೋದು, ಅವ್ರಿಗೂ ಒಂದರ ಮಾಹಿತಿ ಪ್ರಕಾರ ಸಮುದಾಯ ಭವನ ಇದು ಸಮುದಾಯ ಭವನ ಮಾತ್ರ ರೆಡಿ ಮಾಡಕ್ಕೆ ಹೇಳಿದರೆ, ಅದನ್ನ ಮಾತ್ರ ಏನು ಯಾವುದು ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಾರ್ಟ್ ಮಾಡ್ಬೇಕಾಗಿದ್ದು ಅದಲ್ವೇ, ಈಗ ಮಕ್ಳಿಗೆ ಬೇಕು ಮಾಡಬೇಕಾಗಿತ್ತು. ಇದನ್ನ ಮಾಡ್ತಾ ಇದ್ದಾರೆ, ನಾವು ಅದನ್ನ ಹೇಳ್ತೀವಿ. ಇದನ್ನ ಯಾಕೆ ಮಾಡ್ತಾ ಇಲ್ಲ ಅಂತ ನಾವು ಕೇಳ್ತೀವಿ. ಎಲ್ಲೇ ಇದ್ರ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಸವೇಗೌಡರು ಅವರೆಲ್ಲ PDO ಎಲ್ಲ ಬಂದಿರುತ್ತೆ, ಬಂದು ಇದನ್ನ ಕೂಡಲೇ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ 15 ದಿವಸ ಗಡುವು ಕೊಟ್ಟಿದ್ದೀನಿ. 15 ದಿವಸದೊಳಗೆ ಏನಾರ ಇವರು ಪೂರ್ಣಗೊಳಿಸಿಲ್ಲ ಅಂದ್ರೆ ನಾವು ಇದನ್ನು ತಟಸ್ಥ ಮಾಡ್ತೀವಿ. ಇದನ್ನ ಫಸ್ಟ್ ನೀವು ಅಭಿವೃದ್ಧಿ ಇಲ್ಲ, ನಾವು ಹೇಳೋದು ಗ್ರಾಮಸ್ಥರೆಲ್ಲ ಒಂದಾಗಿ ನಿಮ್ಮ ಭವಿಷ್ಯಕ್ಕೆ ಬೇಸಿಕ್ ಬೇಕಾಗಿರೋದು ಶಿಕ್ಷಣ. ಸಮುದಾಯ ಭವನ ಇಂಥ 108 ಕಟ್ಕೋಬಹುದು ನಾವು ಫಸ್ಟು. ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ ಶ್ರೀವಾರಿ ನಾಗರಾಜ್. ಇಲ್ಲೇನು ಬಹುಶಃ ಇದು ಗೋಪಾಲ್ಪುರ ವ್ಯಾಪ್ತಿಯ ಗ್ರಾಮ ಪಂಚಾಯತಿ ಕಾರ್ಯಾಲಯ ಏನು ಅನಗನಹಳ್ಳಿ ಏನಿದೆ, ಆ ಸಮುದಾಯ ಭವನ ಅಥವಾ ಏನು ಅಂಗನವಾಡಿನೋ, ಬಹುಶಃ ಸಮುದಾಯ ಭವನ ಕಟ್ಕೋತಾ ಇದ್ದಾರೆ. ಕೇಳೋಣ, ಬಹುಶಃ PDO ಅವ್ರು ಇದ್ದಾರೋ ಇಲ್ವೋ ಕೇಳಿಕೊಂಡು ಇದ್ರ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ 1 ತಿಂಗಳಿಂದ ಬಂದಿದ್ದೆ ನಾನು. ಹಾಗೆ ರೀ, PDO ಅವ್ರು ಇದ್ದಾರಾ ಸರ್? ನಮಸ್ಕಾರ. $3,40,000. ಈಗ ಅದ್ರ ಪಕ್ಕ ಸರ್, ಈಗ ಅರ್ಜೆಂಟಾಗಿ ಸಮುದಾಯ ಭವನಕ್ಕೆ ನೀವು ಅಪ್ರೂವಲ್ ಕೊಟ್ಟಿದ್ದೀರಾ. ಸಮುದಾಯ ಭವನ ರೆಡಿ ಆಗ್ತಾ ಇದೆ ಪಕ್ಕದ್ದು, ಅಲ್ಲಿ ಕ್ಲೀನಿಂಗ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನಾವು ಬೇಸಿಕ್ಕಾಗಿ ಹೇಳೋದು, ಒಂದು ಹಳ್ಳಿ ಅಂತಂದರೆ ಫಸ್ಟು ಶಿಕ್ಷಣದ ವ್ಯವಸ್ಥೆ ಏನಿದೆ, ಅಂಗನವಾಡಿಯನ್ನು ಶುರು ಮಾಡ್ಬೋದಿತ್ತಲ್ಲ ಫಂಡಿಂಗ್ ಇಟ್ಕೊಂಡು. ತುಂಬ ತರಾತುರಿಗೆ ಸಮುದಾಯ ಭವನ ಅಗತ್ಯ ಏನಿತ್ತು ಅಂತ ನಮಗೆ. ಹಾಂ, ಬಟ್ ವ್ಯಾಪ್ತಿ ನಿಮಗೆ ಬರಲ್ಲ, ನಿಮ್ಮ ಗಮನಕ್ಕೆ ಬಂದಿಲ್ವೇ? ಹಾಂ, ಗೊತ್ತಾಯ್ತು ಸರ್. ಯಾರ ಕಡೆಯಿಂದ ಬಂದಿದೆ ಸರ್ ಅದು? ಆಯ್ತು, ಅಟ್ಲೀಸ್ಟ್ ನೀವು ನಿಮ್ಮ ಗ್ರಾಮ ವ್ಯಾಪ್ತಿ ಒಳಗಡೆ ಬಹುಶಃ ಚಾಮುಂಡೇಶ್ವರಿ ಕ್ಷೇತ್ರದ GT ದೇವೇಗೌಡರು ಬರ್ತಾರೆ. ಅವರು ಅಟ್ಲೀಸ್ಟು ಈ ಸಣ್ಣ ಅವ್ರ ವ್ಯಾಪ್ತಿಯ ಹಳ್ಳಿಗಳ ಗ್ರಾಮಗಳ ಒಂಚೂರು ಚಿಂತನೆ ಇದ್ದಿದ್ರೆ, ಸಮುದಾಯ ಭವನಕ್ಕಿಂತ ಅಟ್ಲೀಸ್ಟು ಒಂದು ಅಂಗನವಾಡಿ ಏನು ಶಾಲೆ ಏನಿತ್ತು ಅದಕ್ಕೂ ಅವರು ಒಂದು ಸ್ವಲ್ಪ ಕೈ ಹಾಕಂಗೆ ನೀವು ಒಂಚೂರು ಮನವರಿಕೆ ಮಾಡ್ಕೊಡಬಹುದಿದ್ದು ನಮ್ಮ ಆಸೆ. ಹಾಂ, ಸರಿ.
ಸರ್ ಅವರು ನೋಡ್ಕೊಂಡು ಹೋಗ್ಲಿ ಸರ್. ಈಗ ನಾವು ಸುಮ್ಮನೆ ಒಂದು ಸರ್ವೆ ಮಾಡಿದ್ರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವ್ರ ಮಗನ ಹುಡ್ತಾ ಬಾ ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಫ್ಲೆಕ್ಸ್ ಬೋರ್ಡ್ ಅವೆಲ್ಲ ಹಾಕೊಂಡಿದ್ದಾರೆ. ನಾವು ಅವತಾರ ಬೌಂಡ್ರಿ ಮಾತಾಡೋಣ ಸರ್, ಕಾಮನ್ ಆಗಿ ಮನುಷ್ಯರಾಗಿ ಮಾತಾಡೋಣ. ನೀವು ಅಧಿಕಾರಿ ವ್ಯಾಪ್ತಿ ಬಿಟ್ಬಿಡಿ, ನಾವು ಒಂದು ಪಾರ್ಟಿಯಿಂದ ಬಿಟ್ಕೊಳ್ಳೋಣ, ಸಮಾಜ ಸೇವೆನೂ ಬಿಟ್ಕೊಳ್ಳೋಣ. ಒಬ್ಬ ಕಾಮನ್ ಆಗಿ ಕೂತ್ಕೊಂಡಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಫ್ಲೆಕ್ಸ್ ಬಂಟಿಂಗ್ ಹಾಕ್ಕೊಂಡು ಮಾಡೋದನ್ನ ನೀವು ಹೇಳೋಕ್ಕಾಗಲ್ಲ. ಬಟ್ ಆಸ್ ಅ ಸ್ನೇಹಿತರಾಗಿ ಒಬ್ಬ ನೀವು ಅಧಿಕಾರಿ ವರ್ಗ ಆಗಿ ಸರ್ ಇಲ್ಲೂ ಮಾಡ್ಬೋದಿತ್ತಲ್ವ ನೀವು. ಈಗ ಸಮುದಾಯ ಭವನ ಮಾಡ್ಕೋತಾ ಇದ್ದೀರಾ, ಯಾಕೆ ಲೋಕಸಭೆ ಎಲೆಕ್ಷನ್ ಬರ್ತಿದೆ, ಪ್ರಚಾರ ಬೇಕು ಅಂದ್ಬಿಟ್ಟು ನೀವು ಮಗನ ಬೈನಿತ್ತು ಅದನ್ನು ಮಾಡ್ಕೋತಾರೆ, ದುಡ್ಡು ಖರ್ಚು ಮಾಡಿಕೊಂಡು. ಈಗ ಏನೊಂದು ಅಟ್ಲೀಸ್ಟ್ ಒಂದು 3-4 ಲಕ್ಷ ದುಡ್ಡಾಗಿದ್ರೆ ಬಹುಶಃ ಅಂಗನವಾಡಿ ಇವತ್ತು ಮುಗಿತಾ ಇರಲ್ಲ ಸರ್ ಅದು. ಬಂಧುಗಳೇ, ಏನೀಗ ನೋಡಿದ್ರಲ್ಲ ನೀವು ನಮ್ಮ ವ್ಯವಸ್ಥೆಗಳ ಒಂದು ಸತ್ಯ ನಿದರ್ಶನ. ಬಹುಶಃ ಈ ರಾಜಕಾರಣಿಗಳು ಈ ಅಂಗನವಾಡಿ ಮೇಲಿರೋಂಥೇನೋ ಸಮುದಾಯ ಭವನದ ಮೇಲಿರೋಂಥ ಪ್ರೀತಿ, ಬಿಕಾಸ್ ಏನಕ್ಕಂದರೆ ಮುಂದಿನ ದಿನಗಳಲ್ಲಿ ಇನ್ನು ಬಹುಶಃ ಏಪ್ರಿಲ್ಗೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಅವರು ಅದ್ರ ಮೇಲಿರೋ ಅದನ್ನ ಹೇಳಿ ಉದ್ಘಾಟನೆ ಮಾಡಿ ಸ್ವಲ್ಪ ಪ್ರಚಾರದ ಗೀಳು ಏನಿತ್ತು ಮಾಡ್ಕೊಳ್ಳೋ ಬದಲು ಸತತ 6 ವರ್ಷಗಳಿಂದ ಕುಂಠಿತವಾಗಿರುವಂತಹ ಅಂಗನವಾಡಿ ಕೇಂದ್ರ ಇತ್ತು, ಬಹುಶಃ ಅದಕ್ಕೆ ಅವರು ಅನುದಾನ ಬಿಡುಗಡೆ ತಂದು ಬಹುಶಃ 2 ಬಾರಿ MLA 3 ಬಾರಿ MLA ಒಂದೇ ಕಾನ್ಸ್ಟಿಟ್ಯೂಷನಲ್ಲಿ, ಅಪ್ಪ MLA ಮಗ MLA, ನಾವು ಯಾರನ್ನ ಚುನಾವಣೆ ಮಾಡ್ಕೊಂಡು ಆರಿಸ್ಕೊತಾ ಇದ್ದೀವಿ ಯಾವ ನಾಯಕರನ್ನ. ಇವರು ನಮ್ಮ ಶೋಷಿತ ಸಮಾಜವಾದ ಮಧ್ಯಮ ವರ್ಗದವ್ರಿಗೆ, ರೈತರ ಮಕ್ಕಳುಗಳಿಗೆ ಏನು ಕೊಡುಗೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಬಹುಶಃ ಸಮಾಜ ಗಮನಿಸಬೇಕು. ಬಹುಶಃ ಇವರು 7ನೇ ಕ್ಲಾಸ್ ಆಗಿ 7ನೇ ಕ್ಲಾಸ್ ಓದಿ ಶಿಕ್ಷಣ ಸಚಿವರಾದಾಗಲೇ ನಮ್ಮ ಕರ್ನಾಟಕದ ಘನತೆ ಬಹುಶಃ ಭಾರತದಲ್ಲೇ ಇತಿಹಾಸ ಪುಟದಲ್ಲಿ ಸೇರ್ಕೊಂತು. ಯಾಕಂದರೆ 7ನೇ ಕ್ಲಾಸ್ ಓದಂತಹ ಒಬ್ಬ ಅವ್ರನ್ನ MLA ಮಾಡಿದ್ದೇ ಒಂದು ಇತಿಹಾಸ. ಆ 7ನೇ ಕ್ಲಾಸ್ ಓದಂಥ MLA ತಿರ್ಗಾ ಶಿಕ್ಷಣ ಸಚಿವ ಆಗಿದ್ದು ನಮ್ಮ ದುರಂತ. ಬಹುಶಃ ಶಿಕ್ಷಣದ ಬಗ್ಗೆ ಅವ್ರಿಗೇನಾದ್ರು ಕಿಂಚಿತ್ತು ಕಾಳಜಿ, ಅದ್ರ ಬಗ್ಗೆ ಅರಿವಿದ್ದರೆ ಬಹುಶಃ ಸಮುದಾಯ ಭವನ ಮೊದಲು ಅವರು ನಮ್ಮ ಅಂಗನವಾಡಿ ಕೇಂದ್ರ ಏನಿತ್ತು, ಬಡವ್ರ ಮಕ್ಕಳು ರೈತರ ಮಕ್ಕಳು ಬರೋಂಥ ಓದಂಥ ಶಿಕ್ಷಣ ವ್ಯವಸ್ಥೆ ಮೂಲಭೂತ ಸೌಕರ್ಯ ಒಂದು ಫೌಂಡೇಶನ್ನ ಕೊಡ್ಬೋದಿತ್ತು. ಬಟ್ ಈಗಲಾದರೂ ಎಚ್ಚೆತ್ಕೊಂಡು GT ದೇವೇಗೌಡರು ತಮ್ಮ ಚಾಮುಂಡೇಶ್ವರಿ ಕಾರ್ಯವ್ಯಾಪ್ತಿಯ ಅಂಗನವಾಡಿ ಏನಿದೆ ಅನಗನಹಳ್ಳಿದು ಬಹುಶಃ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗಿಂತ ಮುಂಚೆನೇ ದಯವಿಟ್ಟು ಅದನ್ನು ಸಹ ಸಮುದಾಯ ಭವನ ಜೊತೆ ಅದಕ್ಕೂ ಒಂದು ತಾರ್ಕಿಕ ಅಂತ್ಯ ಕಾಣಿಸಿ ಬಡವರಿಗೆ ರೈತರ ಮಕ್ಕಳುಗಳಿಗೆ ಒಂದು ಶಿಕ್ಷಣದ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಕಡೆಯಿಂದ ಮನವಿ. ಆಯ್ತಾ, ಇಷ್ಟು ಹೇಳ್ತಾ ನಂದು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ KRS.